ಹೇಳೋ ಅಪ್ಪ ಓಟು ಗೊತ್ತಲ್ಲ 2,000 ಫ್ರೀ, ಕರೆಂಟ್ ಫ್ರೀ, ನಿಮ್ಮ ಅಮ್ಮನಿಗೆ ಬಸ್ ಫ್ರೀ, ನಿನ್ಗೇನೋ 3,000 ಆಗ್ತಾರಂತೆ. ಅಪ್ಪ ಹಂಗೆಲ್ಲ ಉಚಿತ ಭಾಗ್ಯಗಳು ನೋಡ್ಕೊಂಡು ಓಟ್ ಹಾಕಿದ್ರೆ ರಾಜ್ಯ ದಿವಾಳಿ ಆಗೋಗುತ್ತೆ, ಅಭಿವೃದ್ಧಿ ಆಗಕ್ಕಾಗಲ್ಲ. ಅವನು ನಮ್ ಜಾತಿಯವನು, ಅವನ್ಗೆ ಓಟ್ ಹಾಕ್ತೀನಿ ಅಂತ ಎಲೆ ಮೇಲೆ ಪ್ರಮಾಣ ಮಾಡಿದೀನಿ. ನೀನೇನಾದ್ರೂ ನನ್ ಮಾತ್ ಬಿಟ್ಟು ಬೇರೆಯವ್ರು ಓಟ್ ಹಾಕಿದ್ಯಾ ಅಂದ್ರೆ ನಾನು ಇಲ್ಲೇ ನೇಣ್ಗೆ ಹಾಕೋಬಿಡ್ತೀನಿ. ಬಿಡಪ್ಪ, ಪ್ರಮಾಣ ಮಾಡಿದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ. ಅಪ್ಪ ಏನೋ ತಾಲೂಕ್ ಆಫೀಸಿಂದ ನೋಟಿಸ್ ಬಂದೈತಪ್ಪ. ನೋಟಿಸಾ? ನಮ್ಗೆ ಯಾರೆಲ್ಲ ಕೊಡ್ತಾರೆ ನೋಟಿಸು? ನಮ್ಮ ತಾತ ಮುತ್ತಾತ ಉತ್ತಿರೋ ಆಸ್ತಿ, 100 ವರ್ಷ ಇತಿಹಾಸ ಐತೆ. ವಫ್ ಬೋರ್ಡ್ ಅವ್ರಿಗೆ ಯಾವುದೇ ದಾಖಲೆಗಳು ಇರ್ಬೇಕಾಗಿಲ್ಲಪ್ಪ. ಅವ್ರು ಯಾವ ಆಸ್ತಿನ ಬೇಕಿದ್ರು ಕೂಡ ಅವ್ರ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ಬಿಡೋ ಕೋರ್ಟ್ಗೆ ಹೋಗೋಣ. ಇಲ್ಲಪ್ಪ, ಕೋರ್ಟ್ಗೆಲ್ಲ ಹೋಗಕ್ಕಾಗಲ್ಲ. ನಮ್ ದಾಖಲೆಗಳನ್ನ ಎತ್ಕೊಂಡು ನಾಯಿ ತರ ನಮ್ ಜಮೀನ್ ಬಿಡಿಸ್ಕೊಳ್ಳೋದಕ್ಕೆ ವಫ್ ಬೋರ್ಡ್ ಅವ್ರ ಮುಂದೆ ಅಲ್ದಾಡ್ಬೇಕಪ್ಪ. ನಮ್ ಭೂಮಿನ ನಾವ್ ಇಸ್ಕೊಳ್ಳೋದಕ್ಕೆ ಯಾವ್ದೋ ಬೋರ್ಡ್ ಹತ್ರ ಹೋಗಿ ನಮ್ ಪತ್ರಗಳು ತೋರಿಸ್ಬೇಕಾ? ಅವ್ರು ಯಾವ ಪತ್ರಗಳು ತೋರ್ಸೋಂಗಿಲ್ವಾ? ರೈತರಿಗೆ ಎಂತ ಸ್ಥಿತಿ ಬಂದ್ಬಿಡ್ತು.